ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪೈನಾಪಲ್ ಗೊಜ್ಜನ್ನ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು, ಹಾಗೆ ತುಂಬ ರುಚಿಕರವಾಗಿರುತ್ತೆ. ಮದುವೆ ಮನೆ ಶೈಲಿನಲ್ಲಿ ಮಾಡಿದ್ದೀನಿ. ಇದೇ ಥರನೇ ಮದುವೆ ಮನೆಗಳಲ್ಲೂ ಮಾಡೋದು. ನಾನು ಇದಕ್ಕೆ ಒಂದು ಅರ್ಧ ಪೈನಾಪಲ್ನ ತಗೊಂಡು ಅದರಲ್ಲಿ ಕಾಲು ಭಾಗ ರುಬ್ಬೋದಕ್ಕೆ ಬಳಸ್ಕೊಳ್ತೀನಿ, ಮುಕ್ಕಾಲು ಭಾಗ ಬೇಯೋಕ್ಕಿಡ್ತೀನಿ ಪೈನಾಪಲ್ನ. ಇವಾಗ ನಾನಿಲ್ಲಿ ಒಂದು 5 ಗುಂಟೂರು ಒಣಮೆಣಸಿನ್ಕಾಯಿ, 5 ಬ್ಯಾಡಗಿ ಮೆಣಸಿನ್ಕಾಯಿ, ಕೊಬ್ಬರಿ ತುರಿ, ಸಾಸಿವೆ, ಕರಿಬೇವು, 1 ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆಗೆ, ಇಂಗು, ಅರಿಶಿನ ಪುಡಿ, ಧನಿಯಾ, ಮೆಂತ್ಯಕಾಳು, ಜೀರಿಗೆ, ಹಾಗೆ ಎಳ್ಳನ್ನು ತಗೊಂಡಿದ್ದೀನಿ. ಹುಣಸೆ ಹಣ್ಣು ಕಿವುಚಿ ರಸ ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ಬೆಲ್ಲನ 1 ಸ್ಪೂನಷ್ಟು ಬೆಲ್ಲದ ಪುಡಿನ ತಗೊಂಡಿದ್ದೀನಿ. ಇವಾಗ ಬಾಣಲೆಗೆ ಉದ್ದಿನ ಬೇಳೆನ ಹಾಕಿ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಆನಂತರ ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತೀನಿ. ಅದ್ರ ಜೊತೆಗೆ ಎಳ್ಳು, ಜೀರಿಗೆ, ಧನಿಯಾ, ಹಾಗೆ ಮೆಂತ್ಯ ಕಾಳನ್ನ ತಗೊಂಡಿದ್ನಲ್ಲ, ಇವು 4 ಒಂದೊಂದು ಸ್ಪೂನ್ ತಗೊಂಡಿದ್ದೆ. ಇದನ್ನು ಹುರ್ಕೊಳ್ತೀನಿ. ಒಂಬಣ್ಣ ಬರೋವರೆಗೂ ಹುರಿದು ಉದ್ದಿನಬೇಳೆ ಹಾಕ್ಕೊಂಡಿದ್ನಲ್ವ, ಅದೇ ತಟ್ಟೆಗೆ ಹಾಕ್ಕೊಂಡು ಆರೋದಕ್ಕೆ ಬಿಡ್ತೀನಿ. ಇವನ್ನೆಲ್ಲನೂ ರುಬ್ಕೊಳ್ಳೋದಕ್ಕೆ ನಾನು ಫ್ರೈ ಮಾಡ್ಕೊಳ್ತಿರೋದು. ಒಂಬಣ್ಣ ಬರೋವರೆಗೂ ಹುರ್ಕೊಳ್ತೀನಿ. ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಂಡು ತಟ್ಟೆಗೆ ಹಾಕ್ಕೊಳ್ತೀನಿ ಹುರ್ಕೊಂಡು. ಇವಾಗ ಅದೇ ಬಾಣಲಿಗೆ ನಾನು ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 5 ಗುಂಟೂರು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೆ. ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಗರಿ ಗರಿ ಆಗೋವರೆಗೂ ಇದನ್ನು ಹುರ್ಕೊಳ್ತೀನಿ. ಇವಾಗ ನಾನು ಒಂದು ಬೌಲು ಕೊಬ್ಬರಿ ತುರಿನ ತೊಗೊಂಡಿದ್ನಲ್ಲ, ಅದನ್ನು ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಇವೆಲ್ಲ ಹುರಿದಿರೋದನ್ನು ಒಂದು ತಟ್ಟೆಗೆ ಆರೋಕ್ಕೆ ಇಟ್ಟಿದ್ದೆ. ತಣ್ಣಗಾದ ನಂತರ ರುಬ್ಕೊಳ್ತೀನಿ. ಇವಾಗ ಅದೇ ಬಾಣಲಿಗೆ ನಾನು ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಂಡು ಅರಿಶಿನ ಪುಡಿ, ಇಂಗು, 1 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡೆ. ಆನಂತರ ಮುಕ್ಕಾಲು ಭಾಗ ನಾನು ಅರ್ಧ ಪೈನಾಪಲ್ನ ತೊಗೊಂಡಿರೋದ್ರಲ್ಲಿ ಮುಕ್ಕಾಲು ಭಾಗ ಇವಾಗ ಸಣ್ಣಕ್ಕೆ ಹೆಚ್ಚಿ ಬೇಯೋದಕ್ಕೆ ಇಟ್ಟಿದ್ದೆ. ಅದಕ್ಕೆ ಒಂದು ಅರ್ಧ ಲೋಟ ನೀರನ್ನ ಹಾಕಿ ಮುಚ್ಚಿಟ್ಟು ಒಂದು 5-6 ನಿಮಿಷ ಬೇಯಿಸ್ಕೊಳ್ತೀನಿ. ಇದು ಮೆತ್ತಗಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡು ಆನಂತರ ರುಬ್ಕೊಂಡಿರೋಂತಹ ಪದಾರ್ಥನ ಇದಕ್ಕೆ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಜಾರಿಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದಕ್ಕೆ ಬರೋಷ್ಟು ನೀರನ್ನ ಸೇರಿಸ್ಕೊಂಡು ಆನಂತರ ಕ್ಯಾಪ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ. ತುಂಬ ರುಚಿಕರವಾಗಿರುತ್ತೆ ಇದು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನಾನು ಬೆಲ್ಲನ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೆ. ಈ ರೀತಿ ತಟ್ಟೆನ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ತೀನಿ. ಇದು ಸಿಡಿಯುತ್ತೆ ಕುದಿಯುವಾಗ, ಅದಕ್ಕೋಸ್ಕರ ತಟ್ಟೆನ ಮುಚ್ಚಿ ಬೇಯಿಸ್ಕೊಳ್ತೀನಿ. ಈ ವಿಧಾನದಲ್ಲಿ ಮಾಡೋದ್ರಿಂದ ತುಂಬ ರುಚಿಕರವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.